Hi, hello, respected lecturers and my dear students. ಸೊ ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂದ್ರೆ ನಾವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಬಿಟ್ಟಿರುವಂತ ಸೆಕೆಂಡ್ PUC ಮಾಡೆಲ್ ಕ್ವಶನ್ ಪೇಪರ್ಗಳ ಸರಿ ಉತ್ತರ ನಾವು ನೋಡ್ತಾ ಹೋಗೋಣ. ಸೊ ನಿಮಗಿಲ್ಲಿ ಈ ಒಂದು ವೆಬ್ಸೈಟ್ ಅಲ್ಲಿ ನೀವೇನಪ್ಪಾ ಅಂತಂದ್ರೆ ಓಪನ್ ಮಾಡಿದಾಗ ಇಲ್ಲಿ PU ಸ್ಟೂಡೆಂಟ್ ಬೋರ್ಡ್ ಅಂತಿದೆ. ಇಲ್ಲಿ ನೀವು PU ಸ್ಟೂಡೆಂಟ್ ಕಾರ್ನರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಡೆಸ್ಕ್ಟಾಪ್ ಓಪನ್ ಆಗುತ್ತೆ. ನೀವು ಹಾಗೆ ಸ್ಕ್ರಾಲ್ ಮಾಡ್ತಾ ಹೋಗಿ ಇಲ್ಲಿ ನಿಮಗೇನಪ್ಪಾ ಅಂತಂದ್ರೆ 2025 ಮತ್ತು 26ನೇ ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಏನಪ್ಪಾ ಮಾಡೆಲ್ ಕ್ವಶನ್ ಪೇಪರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಎರಡನೇದು ಏನಪ್ಪಾ ಅಂದ್ರೆ ಇಂಗ್ಲಿಷ್ ಇದೆ. ಇಲ್ಲಿ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ ಇದೆ ಪ್ರತಿ ಸಬ್ಜೆಕ್ಟ್ ಮೇಲೆ. ಸೊ ನಾವು ಇವತ್ತೇನಪ್ಪಾ ಅಂತಂದ್ರೆ ಮೊದಲನೇ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಸೊ ಇಲ್ಲಿ ಏನು ವೆಬ್ಸೈಟ್ ನಿಮಗೆ ಕೊಟ್ಟಿದ್ದಾರಲ್ಲ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಸರಿ ಉತ್ತರಗಳನ್ನ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ. ಐ ಹೋಪ್ ನೀವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡಿರತ್ ನಾನು ಅನ್ಕೊಂಡಿನಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯ 10 MCQ ಪ್ರಶ್ನೆಗಳು ಎಲ್ಲ ಕೊಟ್ಟಿದ್ದಾನೆ. ನೀವು ಮೊದಲು ಈ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಜೆರಾಕ್ಸ್ ತಗೊಳ್ಳಿ. ಕ್ವಶನ್ ಪೇಪರ್ ಸೈಡಿಗೆ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಆಮೇಲೆ ನಾನು ಕೊಟ್ಟಿರುವಂತ ಸರಿ ಉತ್ತರಗಳನ್ನ ಏನಪ್ಪಾ ಅಂದ್ರೆ ನೀವು ನೋಡ್ಕೊಂತ ಹೋಗ್ರಿ, ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡು ಬರ್ಕೋರಿ ಅಂತ ಹೇಳ್ತಾ. ಸೊ MCQ ಆದ ನಂತರ ನಿಮ್ಗೆ 11th ಒಂದು ಕ್ವಶನ್ ಇದೆ. ಸೊ ಇಲ್ಲಿ ಪ್ಯಾಸಿವ್ ಫಾರ್ಮ್ ಅಂತ ಹೇಳ್ತಾ ಬರ್ತೇವಲ್ಲ, ಆ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಪ್ರೋಪ್ರಿಯೇಟ್ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಫಿಲ್ ಅಪ್ ಮಾಡ್ಬೇಕಾಗುತ್ತೆ ಎಕ್ಸ್ಪ್ರೆಷನ್ಸ್ ಗಳನ್ನ. ಆ ನಂತರ ಪ್ರನೌನ್ ಮತ್ತು ನೌನ್ ಫ್ರೇಸ್ ಗಳದಾವ 5 ಮಾರ್ಕ್ಸ್ ಗೆ ಈಸಿಯೆಸ್ಟ್ ಕ್ವಶನ್. ಅದಾಂತರ ನಿಮಗೆ 14ರಿಂದ 17ರವರೆಗೆ 2 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮಗೆ 18ರಿಂದ 23ರವರೆಗೆ 3 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಇದು ಎಲ್ಲ ಬ್ಲೂ ಪ್ರಿಂಟ್ ಕೊಟ್ಟ ನಿಮಗೆ ಆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮತ್ತೆ ನಾ ಇಲ್ಲಿ ಎಲ್ಲಾ ಬ್ಲೂ ಪ್ರಿಂಟ್ ಆಗ್ಲಿ ಎಷ್ಟು ಕ್ವಶನ್ಸ್ ನೀವು 3 ಮಾರ್ಕ್ಸ್ ಬರೀಬೇಕು, 2 ಮಾರ್ಕ್ಸ್ ಕ್ವಶನ್ಸ್ ಬರೀಬೇಕು, ಇದೆಲ್ಲ ನಾನು ಹೇಳ್ತಾ ಇಲ್ಲ. ಜಸ್ಟ್ ನಿಮಗೆ ಆನ್ಸರ್ಸ್ ಹೇಳ್ಬೇಕಂತ ನಾನು ಈ ಒಂದು ಕ್ವಶನ್ ಪೇಪರ್ ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದ ನಂತರ ನಿಮಗೆ 24ರಿಂದ 29ರವರೆಗೆ 4 ಮಾರ್ಕ್ಸ್ ಕ್ವಶನ್ಸ್ ಅದಾವ. ನೆಕ್ಸ್ಟ್ ನಿಮ್ಗೆ 30ನೇ ಕ್ವಶನ್ಸ್ ಏನಪ್ಪಾ ಅಂದ್ರೆ ಪಾರ್ಟ್ ಸಿ ಅಲ್ಲಿ ನಿಮಗೆ ಪ್ಯಾಸೇಜ್ ಕೊಡ್ತಾರೆ. ನೀವು ಪ್ಯಾಸೇಜ್ ಅನ್ನು ಓದಿ ಕೂಡ ನೀವು ಆನ್ಸರ್ಸ್ ಏನಪ್ಪಾ ಅಂತಂದ್ರೆ ಬರೀಬಹುದು ಈ ಕೆಳಗಿನ ಪ್ರಶ್ನೆಗಳಿಗೆ. ಇಲ್ಲ ಅಂತಂದ್ರೆ ನೀವು ಪೋಯಟ್ರಿಯನ್ನ ಓದಿ ಕೆಳಗೆ ಕೊಟ್ಟಿರುವಂತ ಪ್ರಶ್ನೆಗಳಿಗೆ ನೀವು ಆನ್ಸರ್ಸ್ ಮಾಡ್ಬೇಕಾಗತ್ತ. ನನ್ನ ಪ್ರಕಾರ ನೀವು ಪ್ಯಾಸೇಜ್ ತಗೊಳ್ಳೋದು ಬಹಳ ಬೆಸ್ಟ್. ಯಾಕಂತಂದ್ರೆ ಪೋಯಟ್ರಿ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಇಲ್ಲಾಂದ್ರೆ ನಿಮ್ಗೆ ಯಾವ್ದು ಈಜಿ ಆಗುತ್ತೆ ಅದನ್ನ ತಗೊಳ್ರಿ ಅಂತ ಹೇಳ್ತಾ. ಅದೇ ರೀತಿ ನಿಮ್ಗೆ ಪಾರ್ಟ್ ಡಿ ಅಲ್ಲಿ ಏನಪ್ಪಾ ಅಂದ್ರೆ 31 ಕ್ವಶನ್ಸ್ ಕೂಡ ನಿಮಗೆ 6 ಅಂತ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ನೀವು ಈ ಕ್ವಶನ್ ಕೂಡ ನೀವು 31A ಕೂಡ ನೀವು ಏನಪ್ಪಾ ಅಂದ್ರೆ ಬರೀಬಹುದು. ಇಲ್ಲ ಅಂತಂದ್ರೆ ನೀವು 31B ಕೂಡ ಇಲ್ಲಿ ಲಿಂಕರ್ಸ್ ಗಳನ್ನು ಕೂಡ ಏನಪ್ಪಾ ಅಂದ್ರೆ ಫಿಲ್ ಅಪ್ ಮಾಡಬಹುದು. ನೆಕ್ಸ್ಟ್ 32 ಕ್ವಶನ್ಸ್ ಅಗೇನ್ ಮತ್ತೆ ನಿಮಗೆ ಅಲ್ಲಿ ಎರಡು ಕ್ವಶನ್ಸ್ ಇದೆ ಆರ್ ಅಂತೇಳಿ. ನೀವು ಇದನ್ನ ಫಸ್ಟ್ ಅನ್ನು ಕೂಡ ಬರೀಬಹುದು. ಕ್ವಶನ್ ಟ್ಯಾಗು ಮತ್ತು ನಿಮಗೆ ಅಂಡರ್ಲೈನ್ ಫ್ರೇಮ್ ಕ್ವಶನ್ ಐತಿ. ಅದಾದ ನಂತರ ಇಲ್ಲಿ ಮಿಸ್ಟೇಕ್ಸ್ ಇದೆ, ಅವನ್ನ ನೀವು ಫೈಂಡ್ ಔಟ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ರಿಲೇಟ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ನಿಮಗೆ 33ನೇ ಕ್ವಶನ್ಸ್ ನೋಟ್ ಮೇಕಿಂಗ್ ಇದೆ, ತುಂಬಾ ಈಸಿ ಇದೆ. ಇದು ಸ್ವಲ್ಪ ಸೀಕ್ವೆನ್ಸ್ ಆರ್ಡರ್ ಬರೀಬೇಕು 1 by 1. ಯಾಕಂದ್ರೆ ಸಮ್ ಏನ್ ಮಾಡ್ತಾನೆ ಇಲ್ಲಿ ಎರಡನೇ ಗ್ಯಾಪ್ ಇಟ್ಟು ಮೂರನೇ ಫಿಲ್ ಅಪ್ ಮಾಡ್ಯಾನ. ನೀವು ಇಲ್ಲಿ ಮೂರನೇ ಫಿಲ್ ಅಪ್ ಮಾಡ್ಬೇಕು, ಇಲ್ಲಿ ಯಾವ್ದು ಒಂದ್ ಫಸ್ಟ್ ಬಿಟ್ಟಾನ ಅದು ತುಂಬಿ ನೆಕ್ಸ್ಟ್ ಎರಡನೇ ತಗೋಬೇಕು. ನಿಮ್ಗೆ ಹೇಳ್ತೀನಿ ಗೊತ್ತಾಗುತ್ತೆ ಅಲ್ಲಿ. ಸೊ ಈ ರೀತಿ ಇದು ಸೀಕ್ವೆನ್ಸ್ ಆರ್ಡರ್ ಬರೆಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅಂದ್ರೆ ನೀವು ಮಾರ್ಕ್ಸ್ ಕಳ್ಕೊತೀರಿ. ನೆಕ್ಸ್ಟ್ ಒನ್ ಆಫ್ ದ ಗಂಡ್ ಸಬ್ಜೆಕ್ಟ್ ಟಫೆಸ್ಟ್ ಅಂತ ಹೇಳ್ಬೋದು. 34th ಏನಪ್ಪಾ ಅಂದ್ರೆ ಡೈರೆಕ್ಟ್ ಅಂಡ್ ಡೈರೆಕ್ಟ್ 5 ಮಾರ್ಕ್ಸ್ ಇದೆ. ಲಾಸ್ಟ್ ಎಲ್ಲ 4 ಮಾರ್ಕ್ಸ್ ಗೆ ಹಿಂಗೆಲ್ಲ ಇತ್ತು. ನೀವು 5 ಮಾರ್ಕ್ಸ್ ಚೆನ್ನಾಗಿ ತಗೋಬೇಕಂತಂದ್ರೆ ಇಲ್ಲಿ ಕೊಟ್ಟಂತ ಎಲ್ಲ 4 ಸೆಂಟೆನ್ಸ್ ನೀವು ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಅದನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ನಿಮಗೆ ಡೈಲಾಗ್ ಇದೆ, ಈಸಿ ಐತಿ. ಗ್ರೀಟಿಂಗ್, ಗ್ರಾಟಿಟ್ಯೂಡ್, ಸೀಕಿಂಗ್ ಇನ್ಫಾರ್ಮೇಶನ್, ಗಿವಿಂಗ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿರ್ತಾನ, ನೋಡ್ಕೊಂಡ್ ಬಿಡಿಸ್ಬೇಕು. ಅದಾದ ನಂತರ ನಿಮಗೆ ಲಾಸ್ಟ್ 36 ಕ್ವಶನ್ಸ್ ಅಲ್ಲಿ ಎ ಮತ್ತು ಬಿ ಅಂತ ಬರ್ತದ. ನನ್ನ ಪ್ರಕಾರ ಇವು ಗೋ ಆನ್ ವಿತ್ ಲೆಟರ್ ರೈಟಿಂಗ್. ಯಾಕಂದ್ರೆ ಸ್ಟೆಪ್ಸ್ ಗಳು ಚೆನ್ನಾಗಿ ಬರೆದು ನೀವು ಫಾರ್ಮೆಟ್ ಅನ್ನ, ಬಾಡಿ ಆಫ್ ದ ಲೆಟರ್ ಅನ್ನ, ಬಯೋಡಾಟಾ ಚೆನ್ನಾಗಿ ಬರೆದ್ರೆ ನಿಮ್ಗೆ ಔಟ್ ಆಫ್ ಔಟ್ ಸ್ಕೋರ್ ಆಗುತ್ತೆ ಅಂತ ನಾನು ಹೇಳ್ತಾ ಬರ್ತೀನಿ. ಇಲ್ಲ ಅಂತಂದ್ರೆ ನೀವೇನಪ್ಪಾ ಅಂದ್ರೆ ಪ್ರೊಪಲ್ ರೇಟಿಂಗ್ ಕೂಡ ನೀವು ಬರೀಬಹುದು ಲಾಸ್ಟಿಗೆ ಕೊಟ್ಟನು. ಸೊ ಈ ರೀತಿ ಏನಪ್ಪಾ ನಿಮಗೆ ಸುಮಾರು 36 ಪ್ರಶ್ನೆಗಳ ಒಂದು ಸುದೀರ್ಘ ಪ್ರಶ್ನೆ ಪತ್ರಿಕೆ ಇದಾಗಿರ್ತೈತಿ. ಸೊ ಇಲ್ಲಿ ಕಷ್ಟ ಏನಪ್ಪಾ ಅಂದ್ರೆ ನಮಗೆ ಆಲ್ರೆಡಿ ಅವರು ಹೇಳಿದ್ದಾರೆ. ಸೊ ನಿಮಗೇನಪ್ಪಾ ಅಂತಂದ್ರೆ ಇದೇ ಒಂದು ಮಾಡೆಲ್ ಕ್ವಶನ್ ಪೇಪರ್ನ 3 ಪ್ರಶ್ನೆಗಳಲ್ಲಿ ಬಂದಂತ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಸೊ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಇದೇ ರೀತಿ ಅವರು ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಈ 3 ಪ್ರಶ್ನೆ ಪತ್ರಿಕೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಮೊದಲು ನೀವು ಆ ಬ್ಲೂ ಪ್ರಿಂಟ್ ಅನ್ನು ಓದ್ಕೊಡ್ರಿ. ಯಾವ ಒಂದು ಟಾಪಿಕ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಇದೆ, 3 ಮಾರ್ಕ್ಸ್ ಇದೆ, 4 ಮಾರ್ಕ್ಸ್ ಇದೆ, ಎಲ್ಲ ನಿಮ್ ಶಿಕ್ಷಕರು ಹೇಳಿರ್ತಾರೆ ಆಲ್ರೆಡಿ. ಸೊ ಲೆಕ್ಚರ್ಸ್ ಗಳು ನೋಡ್ತಿರ್ತಾರೆ, ಸುಮ್ನೆ ಅವ್ರಿಗೆ ಬೋರ್ ಮಾಡೋದು ಬೇಡ, ಯಾಕಂದ್ರೆ ಗೊತ್ತಿರ್ತೈತಿ. ಸೊ ನನ್ನ ಉದ್ದೇಶ ಕೀ ಆನ್ಸರ್ಸ್ ಗಳನ್ನ ಕೊಡೋದಾಗೈತಿ. ಹಾಗಾದ್ರೆ ಇಲ್ಲಿ ನಾನು ನಿಮ್ಗ PPT ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಗ ಎಲ್ಲಾ ಕೀ ಆನ್ಸರ್ಸ್ ಗಳನ್ನ ಕೊಟ್ಟಿನಿ ನಾನು. ಕ್ವಶನ್ಸ್ ನಾನು ರೀಡ್ ಮಾಡಕ್ ಹೋಗಲ್ಲ, ಯಾಕಂತಂದ್ರ ಕ್ವಶನ್ ಪೇಪರ್ ನೀವು ಸೈಡಿಗೆ ಇಟ್ಕೋರಿ. ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ನಾ ಕೊಟ್ಟಂತ ಉತ್ತರಗಳನ್ನ ನೀವು ಅಲ್ಲಿ ಮಾರ್ಕ್ ಮಾಡ್ಕೊಂಡು ಅಥವಾ ಒಂದ್ ಕಡೆ ಬರ್ಕೋತೋರಿ. ಸೊ ನಾ ಕೊಟ್ಟಿರುವಂತ ಪ್ರಶ್ನೆಗಳಲ್ಲಿ ಉತ್ತರಗಳಲ್ಲಿ ಯಾವ್ದಾದ್ರು ನಿಮಗ ತಪ್ಪು ಅನ್ಸಿತ್ತು ಅಂತಂದ್ರೆ ಅದನ್ನ ಕಮೆಂಟ್ ಮಾಡ್ರಿ.
ಯಾಕಂದ್ರೆ ಲೆಕ್ಚರ್ಸ್‌ಗಳು ಸಾಕಷ್ಟು ಜನ ನೋಡ್ತಾ ಇರ್ತೀರಿ. ಸೀನಿಯರ್ ಲೆಕ್ಚರ್ಸ್ ಇದ್ದಾರೆ. ನನ್ನನ್ನು ಗೈಡ್ ಮಾಡಿ ಅಂತ ಹೇಳ್ತಾ ಆಲ್‌ಮೋಸ್ಟ್ ನಾನು 99% ಸರಿ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡೀನಿ. ಎಲ್ಲಿಯಾದ್ರೂ ತಪ್ಪುಗಳಾಗಿದ್ರೆ ಅದು ಲೆಸನ್ಸ್ ಆಗ್ಲಿ ಅಥವಾ ಟಾಪಿಕ್ ಮೇಲೆ ಅಥವಾ ಗ್ರಾಮರ್ ಕಂಟೆಂಟ್ ಮೇಲೆ ಆಗ್ಲಿ ಯಾವುದೇ ಒಂದು ಏನಾದ್ರೂ ತಪ್ಪುಗಳು ಅನ್ಸಿದ್ದಲ್ಲಿ ಅದನ್ನ ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳ್ತಾ ಸರಿ ಉತ್ತರ ನೋಡುವಂತ ಪ್ರಯತ್ನ ಮಾಡ್ತಾ ಹೋಗೋಣ. ನೋಡಲ್ಲಿ ನಾನು ಮೊದಲ 10 MCQ ಪ್ರಶ್ನೆಗಳಿಗೆ ಏನಪ್ಪಾ ಅಂತಂದ್ರೆ ನಾನಿಲ್ಲಿ ಸರಿ ಉತ್ತರಗಳನ್ನ ಕೊಡ್ತಾ ಬಂದೀನಿ. ಇಲ್ಲಿ ನಿಮಗ MCQ ಕ್ವಶನ್ಸ್ ಅದಾವ. ಆನ್ಸರ್ಸ್ ನೋಡ್ಕೊಡ್ರಿ. ಗ್ಯಾರೀಸ್ ಐತಿ. ನೆಕ್ಸ್ಟ್ ಬಿ ಏನಪ್ಪಾ ಡೆತ್ ಸೆಂಟೆನ್ಸ್. ಆಮೇಲೆ ಸಿ ಯಸ್ಟರ್ಡೇ ಥರ್ಡ್ ಒನ್, ಫೋರ್ತ್ ಒನ್ ಡಿ ಪೆಟ್ರಾ ಅಂಡ್ ಫಿಫ್ತ್ ಏನಪ್ಪಾ ಅಂದ್ರ ಕಾಂಪೋಸಿಂಗ್ ಹಿಸ್ ಎಕ್ಸ್ಪೀರಿಯನ್ಸಸ್ ಆಸ್ ಬ್ಯಾಲೆಡ್ಸ್ ಅಂಡ್ ಸಿಂಗಿಂಗ್ ದೆಮ್ ಅಂತ ಕೊಟ್ಟಾರ. ಅಂಡ್ ಸಿಕ್ಸ್ತ್ ಏನಪ್ಪಾ ಅಂತಂದ್ರೆ ಬೋತ್ ಫಸ್ಟ್ ಅಂಡ್ ಸೆಕೆಂಡ್ ಒನ್ ಅಂದ್ರೆ ಇಲ್ಲಿ ರೀಸನ್ ಅಸರ್ಷನ್ ಆ ರೀತಿ ಕ್ವಶನ್ಸ್ ಬಂದಾಗ ಎರಡು ಸೆಂಟೆನ್ಸ್ ಕರೆಕ್ಟ್ ಅಂತ ಹೇಳ್ತಾ ಬರ್ತೇವೆ. ನೆಕ್ಸ್ಟ್ ಅಲ್ಲಿ ಪೆಡಸ್ಟ್ರಿಯನ್ಸ್ ಮತ್ತು ಅಲ್ಲಿ ಏನಪ್ಪಾ ಡ್ರೈವರ್ ಗಳನ್ನ ಕಂಪೇರ್ ಮಾಡಿದ್ರು ಹಂಟರ್ ಅಂತ ಹೇಳ್ತೇವಲ್ಲ, ಇಲ್ಲಿ ಪ್ರೇಗೆ ನಾವೇನಪ್ಪಾ ಅಂದ್ರೆ ಕಂಪೇರ್ ಮಾಡ್ತೇವೆ ಪೆಡಸ್ಟ್ರಿಯನ್ಸ್ ಎಲ್ಲ ಈಸಿ ಐತಿ. ಅದಾದಂತ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಹೋಟರ್ ಮೇಲೆ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. 8th ಒನ್. 9th ಒನ್ ಏನಪ್ಪಾ ಅಂತಂದ್ರೆ ವೇರ್ ದೇರ್ ಇಸ್ ಎ ವೀಲ್ ಇದೆ. ಅಂಡ್ 10th ಒನ್ ಏನಪ್ಪಾ ಅಂದ್ರೆ ವಾಟರ್ ಮೇಲೆ ಹಿಂಗ ಎಲ್ಲ ಕ್ವಶನ್ಸ್ ಅನ್ನ ಕ್ರಿಯೇಟ್ ಮಾಡಿ ಬಹಳ ಚೆನ್ನಾಗಿ ಕ್ವಶನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಹೌದಾ? ಯಾಕಂದ್ರೆ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ಬೇಕು, ನಿಜ ಇಲ್ಲ ಅಂತಲ್ಲ. ಬಟ್ ನನಗಷ್ಟು ಸಮಯವಿಲ್ಲ. ಕೀ ಆನ್ಸರ್ಸ್ ಕೊಟ್ಟು ನೋಡ್ಕೊಡ್ರಿ. ಇಲ್ಲ ಸರ್ ನೀವು ಕ್ವಶನ್ ಪೇಪರ್ ನಮಗೆ MCQ ಕ್ವಶನ್ಸ್ ಹೇಗ್ ಬಂದು ಅಂತೇಳಿ ಡಿಸ್ಕಸ್ ಮಾಡಿ ಹೇಳ್ರಿ ಅಂತಂದ್ರೆ ಕಮೆಂಟ್ ಮಾಡ್ರಿ. ನಾನು ಒಂದೊಂದು ಪಾರ್ಟ್ ಏನಪ್ಪಾ ಅಂದ್ರೆ ನಿಮ್ಗ ಹಂಗ ಎಕ್ಸ್ಪ್ಲೇನ್ ಮಾಡ್ತಾನು ಬರ್ತೀನಿ. ಇವು MCQ ಆಯ್ತು. ಸೊ ನೆಕ್ಸ್ಟ್ ಇದಾದ ನಂತರ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮಗೆ ಇಟ್ ಮೀನ್ಸ್ 11th ಒನ್ ಕ್ವಶನ್. ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಆ ಪ್ಯಾಸಿವ್ ಫಾರ್ಮ್ ಕೊಟ್ಟಿರ್ತಾನೆ. ಆ ಪ್ಯಾಸಿವ್ ಫಾರ್ಮ್ ಅನ್ನು ನೀವು ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಬ್ರಾಕೆಟ್ ಏನ್ ಮಾಡಿರ್ತಾನೆ ನಿಮ್ಗೆ ವರ್ಡ್ ಕೊಟ್ಟಿರ್ತಾನೆ. ಅದನ್ನ ನೀವು V3 ಮಾಡ್ಬೇಕು. ಅದಕ್ಕೆ ಸಬ್ಜೆಕ್ಟ್ ಸಿಂಗ್ಯುಲರ್ ಪ್ಲೂರಲ್ ಡಿಪೆಂಡ್ ಏನಪ್ಪಾ ಅಂದ್ರೆ ನೀವು ವಾಸ್ ಅವರ್ ಕೆಲವೊಂದ್ ಟೈಮ್ ಕುಡ್ ಬಿ ಶುಡ್ ಬಿ ಹಿಂಗೆಲ್ಲ ಬರ್ತಿರ್ತಾವ. ಅವ್ ನೀವು ಇದು ಟಾಪಿಕ್ ಮೇಲೆ ನಿಮಗ ಬೇಕು ಮತ್ತೆ ಅಂತಂದ್ರೆ ಹೇಳಿ ಕಮೆಂಟ್ ಮಾಡಿ. ಇದೇ ಟಾಪಿಕ್ ಮೇಲೆ ನಿಮಗೆ ಒಂದು 10 ಪ್ರಶ್ನೆ ಬಿಡಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಅದಾಂತರ ಏನಪ್ಪಾ ಅಂತಂದ್ರೆ ನಿಮ್ಗೆ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅನ್ನ ಫಿಲ್ ಅಪ್ ಮಾಡಬೇಕು. ಬ್ರಾಕೆಟ್ ಕೊಟ್ಟಿರ್ತಾನೆ 3 ಕೊಟ್ಟಿರ್ತಾನೆ, 2 ನೀವೇ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಅಂಡ್ ದಿಸ್ ಒನ್ ಏನ್ ನಿಮಗೆ 13th ಕ್ವಶನ್ ಏನಪ್ಪಾ ಅಂದ್ರೆ ಪ್ಯಾರಾ ಕೊಟ್ಟಿರ್ತಾನ. ಸರಿಯಾಗಿ ಪ್ಯಾರಾಗ್ರಾಫ್ ಓದ್ಕೊಡ್ರಿ. ಇಲ್ಲಿ ಬಂದಿರುವಂತ ಪ್ರನೌನ್ಗಳಿಗೆ ಅಲ್ಲೇ ಆನ್ಸರ್ಸ್ ಇರ್ತಾವ ಕೊಟ್ಟಿರ್ತಾರ, ಅವನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ರಿ. ದಯವಿಟ್ಟು ಪ್ರೈಮರಿ ಮಕ್ಕಳಂಗ ಏಕ್ ಅಂತಂದಿಲ್ಲ ಹಿಂಗ ಲೈನ್ ತಂದು ಹಾಕದೆ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಸೊ ನೀಟಾಗಿ ಏನಪ್ಪಾ ಅದ್ರ ಮುಂದ್ಗಡೆನೆ ಯಾವ್ದು ಇರುತ್ತೋ ಅದನ್ನ ಈಗ ನೋಡಿ. ಒಂದೇದಕ್ಕೆ ಏಗೆ ಹುಯ್ ಚಂದಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ 4th ಒನ್ ಆಪ್ಷನ್ಸ್ ಇದೆ, ಅದನ್ನ ಹಾಕಿ ಅದೇನು ಕೊಟ್ಟಿರೋ ಆಪ್ಷನ್ಸ್ ಅನ್ನ ಬರಿತಾ ಹೋಗ್ರಿ. ಈ ರೀತಿ ಬರೀರಿ. ಹೌದಾ? ಸೊ ನೋಡ್ಕೊಡ್ರಿ. ಸ್ಕ್ರೀನ್ ಶಾಟ್ ತಗೊಳ್ರಿ ಬೇಕಾದ್ರೆ ನೀವು ಆನ್ಸರ್ಸ್ಗಳು. ನೆಕ್ಸ್ಟ್ ಹೋಗೋಣ ಕ್ವಶನ್ ನಂಬರ್ 14 ಇಂದ 17 18 ವರೆಗೆ ಏನಪ್ಪಾ ಅಂದ್ರೆ ನಿಮಗೆ ಇಲ್ಲ 7th ವರೆಗೆ ಏನಪ್ಪಾ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಬಹಳ ಚೆನ್ನಾಗಿ ಎಲ್ಲ ಕೊಟ್ಟಿನಿ ನಾನು ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್. ಫಾರ್ ಎಕ್ಸಾಂಪಲ್ ವಾಟ್ ಆರ್ ದ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆಂಡ್ಸ್ ಟು ಡೂ ಆಫ್ಟರ್ ದ ಮೆಜರ್ಸ್ ಡನ್ ಅಂತ ಅನ್ಕೋಬಹುದು. ಇಲ್ಲಿ ಮೆಜರ್ಸ್ ಅಂದ್ರೆ ನಿಮ್ಗೆ ಡ್ಯಾನ್ಸ್ ಅಂತ ಗೊತ್ತೈತೆ, ಎಲ್ಲ ಪಾಠ ಮಾಡಿರ್ತಾರೆ ನಿಮ್ಗೆ ಶಿಕ್ಷಕರು. ಆಫ್ಟರ್ ಮೆಜರ್ಸ್ ಡನ್ ಕಂಪ್ಲೀಟ್ ಆದ ನಂತರ ಅವ್ನು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದ ಇಂಟೆಂಟ್ಸ್ ಅಪ್ಪ ಅಂದ್ರೆ ಎರಡು ರೀತಿ ಮಾಡ್ತಾನೆ. ಅವನು ಎಲ್ಲಿ ಜೂಲಿಯಟ್ ನಿಲ್ತಾಳೆ ಆ ಪ್ಲೇಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ಅವಳನ್ನ ಟಚ್ ಮಾಡ್ಕೊಂಡು ತನ್ನ ರೂಡ್ ಹ್ಯಾಂಡ್ಸ್ ಅನ್ನ ಏನ್ ಮಾಡ್ಬೇಕು ಬ್ಲೆಸ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತಾನೆ. ಹೌದಾ? ಸೊ ಹಿಂಗ್ ನಾನು ಮತ್ತೆ ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಪ್ಪ ತುಂಬಾ ಲೆಂದಿ ಆಗುತ್ತೆ ವಿಡಿಯೋ. ಸೊ ಅದಕ್ಕೆ ನಿಮ್ಗೆ ಆನ್ಸರ್ಸ್ ಎಲ್ಲ ಕೊಟ್ಟಿನಿ ನಾನು, ಎಲ್ಲ ನೀಟಾಗಿ ಅದಾವ ನಿಮ್ಮ ಲೆಸನ್ಸ್ ವೈಸ್. ಇಲ್ಲಿರುವಂತ ಆನ್ಸರ್ಸ್ ಗಳು ನಿಮ್ಗೆ ಯಾವ್ದಾದ್ರು ಆಡ್ ಅನ್ಸಿತ್ತು ಅಥವಾ ಸರಿ ಅನ್ಸಿದ್ರು ಕಮೆಂಟ್ ಮಾಡ್ರಿ, ಅದನ್ನ ಮತ್ತೆ ಡಿಸ್ಕಸ್ ಮಾಡ್ತೀನಿ ನಾನು. ಓಕೆನಾ? ಆಲ್ಮೋಸ್ಟ್ 99% ನಾನು ಕರೆಕ್ಟ್ ಕೊಟ್ಟಿನಿ ಅಂತ ಅನ್ಕೋತೀನಿ. ಸೊ ಇವು 2 ಮಾರ್ಕ್ಸ್ ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟ್ ಇದಾದ ನಂತರ ಏನಪ್ಪಾ ಅಂತಂದ್ರೆ ನಿಮಗಿಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ಗಳು. ಹೌದಾ? ಸೊ ಇಲ್ಲಿ ಇವಾಗ ಪ್ರಶ್ನೆ ಸಂಖ್ಯೆ 18, 19, 20 ಇವೆಲ್ಲ ಏನಪ್ಪಾ ಅಂತಂದ್ರೆ ನಿಮ್ಗೆ ಇನ್ನೂ 3 ಕ್ವಶನ್ಸ್ ಅದಾವ. ಅವ್ರು ನೋಡ್ತಾ ಬರೋಣ. ನೀಟಾಗಿ ನಿಮ್ಗೆಲ್ಲ ಕೂಡ ಏನಪ್ಪಾ 3 ಮಾರ್ಕ್ಸಿಗೆ ಎಷ್ಟು ಆನ್ಸರ್ಸ್ ನಿಮ್ಗೆ ಸಫಿಸಿಯೆಂಟ್ ಆಗುತ್ತೆ ಅಷ್ಟೆಲ್ಲ ನಾನು ಕೊಡ್ತಾ ಬಂದೀನಿ, ನೋಡ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ 3 ಕ್ವಶನ್ಸ್ ಬರ್ತಾವ 21, 22, 23. ಸೊ ಇಲ್ಲಿ ನಿಮ್ಗೆ 3 ಮಾರ್ಕ್ಸ್ ಕ್ವಶನ್ಸ್ಗಳು ಎಂಡ್ ಆಗ್ತಾವ. ಹೌದಾ? ಸೊ ಸರಿಯಾಗಿ ನೋಡ್ಕೋರಿ ಅಂತ ಹೇಳ್ತಾ ನೆಕ್ಸ್ಟ್ ಅದಾದ ಏನಪ್ಪಾ ನಿಮ್ಗ 4 ಮಾರ್ಕ್ಸ್ ಕ್ವಶನ್ಸ್ಗಳು. ಇಲ್ಲಿ ಕೂಡ ನಿಮ್ಮ ಕ್ವಶನ್ಸ್ ಪ್ರಶ್ನೆ ಸಂಖ್ಯೆಗಳು 6 ಇರ್ತಾವ. ಈ 6 ನೀವು 3 ಬರಿಬೇಕಾಗುತ್ತೆ. ಅದನ್ನ ಸರಿಯಾಗಿ ನೋಡ್ಕೊಂಡು ಬರೀರಿ ಅಂತ ಹೇಳ್ತಾ ಸೊ ಫಸ್ಟ್ ಗೆ ಏನಪ್ಪ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 4 ಇರ್ತಾವ, 3 ಬರಿಬೇಕು. ಅದಾಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಗಳು 6 ಇರ್ತಾವ, 4 ಬರಿಬೇಕು. 4 ಮಾರ್ಕ್ಸ್ ಕ್ವಶನ್ಸ್ ಗಳು 6 ಇರ್ತಾವ, ಅಲ್ಲಿ 3 ಬರಿಬೇಕು. ಇದು ಏನಪ್ಪಾ ಅಂದ್ರೆ 3-4-3 ಫಾರ್ಮೆಟ್ ನೀವು ಬೇಕಾದ್ರೆ ನೆನ್ಪಿಟ್ಕೊಡ್ರಿ. ಓಕೆನಾ? ಇಲ್ಲಿ 2 ಕ್ವಶನ್ಸ್ ಆನ್ಸರ್ಸ್ ಕೊಟ್ಟಿನಿ. ನೆಕ್ಸ್ಟ್ ಇಲ್ಲಿ 2 ಕ್ವಶನ್ಸ್ ಆನ್ಸರ್ಸ್ ಅದ. ನೀವು ಬೇಕಾದ್ರೆ ಪಾಸ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಂಡು ಬರ್ಕೊಡ್ರಿ. ಆಮೇಲೆ ದ ಲಾಸ್ಟ್ 2 ಕ್ವಶನ್ಸ್ 28 ಮತ್ತು 29 ಕ್ವಶನ್ಸ್ ಗಳನ್ನ ಆನ್ಸರ್ಸ್ ಕೊಟ್ಟಿನಿ. ನೆಕ್ಸ್ಟ್ ಇದಾಂತರ ಏನಪ್ಪಾ ಅಂದ್ರೆ ನಿಮಗೆ ಕ್ವಶನ್ ನಂಬರ್ 30 ಅಲ್ಲಿ ಆ ಪ್ಯಾಸೇಜ್ ಮೇಲೆ ಕೇಳಿರುವಂತ ಪ್ರಶ್ನೆಗಳಿಗೆ ನಾನು ಏನಪ್ಪಾ ಅಂತಂದ್ರೆ ಉತ್ತರನ ಕೊಡ್ತಾ ಬಂದೀನಿ. ರಿಮೈನಿಂಗ್ ಆನ್ಸರ್ಸ್ ಇಲ್ಲಿ ಅದಾವ ನೋಡಿ. ಟೋಟಲಿ 9 ಕ್ವಶನ್ಸ್ಗೆ ನಾನು ಆನ್ಸರ್ಸ್ ಅನ್ನ ಕೊಟ್ಟಿನಿ. ಆಲ್ಮೋಸ್ಟ್ ಯಾವ ತಪ್ಪಿಲ್ಲ. ನಿಮ್ಗೆ ತಪ್ಪು ಅನ್ಸಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಆದ ನಂತರ 31 ಅಲ್ಲಿ ಏನ್ ಪೋಯಮ್ ಮೇಲೆ ಕೊಟ್ಟನಲ್ಲ ಆ ಪೋಯಮ್ ಮೇಲೆ ನಿಮಗೆ ಇರುವಂತ ಪ್ರಶ್ನೆಗಳಿಗೆ ಆನ್ಸರ್ಸ್ ಇಲ್ಲಿ ಕೊಡ್ತಾ ಬಂದೀನಿ.
ಪಾಸ್ ಮಾಡ್ರಿ, ಸ್ಕ್ರೀನ್‌ಶಾಟ್ ತಗೊಳ್ರಿ, ಚೆನ್ನಾಗಿ ಬರ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ರಿಮೈನಿಂಗ್ ಕ್ವೆಷನ್ಸ್ ಅದಾವ. 9 ಪ್ರಶ್ನೆಗಳು ಇಲ್ಲಿಗೆ ಕಂಪ್ಲೀಟ್ ಆಗ್ತೈತಿ. ನೆಕ್ಸ್ಟ್ ಇದಾದ ನಂತರ 31 ಕ್ವೆಷನ್ಸ್ ಏನಪ್ಪಾ ಅಂದ್ರೆ ರೀರೈಟ್ ಆಸ್ ಡೈರೆಕ್ಟೆಡ್ ಏನ್ ಕೊಟ್ಟಿರ್ತಾನ ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ನಾವು ಬ್ರಾಕೆಟ್ ಕೊಟ್ಟಿದ್ರ ಪ್ರಕಾರ ನಾವು ಅಲ್ಲಿ ಬರಿತಾ ಹೋಗ್ಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಪ್ರಾಪರ್ ಆರ್ಟಿಕಲ್ ಯೂಸ್ ಮಾಡೋ ಅಂತ ಹೇಳಿ ಇಲ್ಲಿ ದ ಆರ್ಟಿಕಲ್ ಆಗುತ್ತೆ. ಇದ್ರ ಮೇಲೆ ಕೂಡ ನನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅದಾವ. ಆರ್ಟಿಕಲ್ಸ್ ಮೇಲೆ ನಾನು ವಿಡಿಯೋಸ್ ಮಾಡೀನಿ. ನೀವು ಬೇಕಾದ್ರೆ ಅಲ್ಲಿ ವಿಡಿಯೋಗಳನ್ನು ನೋಡ್ಕೊಡ್ರಿ. ಎಲ್ಲಾ ರೂಲ್ಸ್ ಹೇಳಿ ಕೊಟ್ಟಿನಿ ನಾನು. ನೆಕ್ಸ್ಟ್ ಜಂಬಲ್ಡ್ ಸೆಂಟೆನ್ಸ್ ಅನ್ನ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಬರೆದು ಮೀನಿಂಗ್ಫುಲ್ ಆಗಿ ನಾವು ಮಾಡ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದನ್ನ ಜಂಬಲ್ಡ್ ನಾನ್ ರಿಪೀಟ್ ಇಲ್ಲಿ ಕರೆಕ್ಟ್ ಆಗಿ ಬರೆದು ಮೀನಿಂಗ್ಫುಲ್ ನೋಡ್ಕೊಡ್ರಿ. ನೆಕ್ಸ್ಟ್ ಆದ ನಂತರ ನಿಮ್ಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕಾನ್ಸೆಪ್ಟ್ ಬರ್ತದೆ ನಿಮಗೆ. ಸಬ್ಜೆಕ್ಟ್ ಸಿಂಗ್ಯುಲರ್ ಪ್ಲೂರಲ್ ಅದಕ್ಕೆ ಡಿಪೆಂಡ್ ಅಪಾನ್ ಏನಪ್ಪಾ ಅಂದ್ರೆ ನೀವು ಬ್ರಾಕೆಟ್ ಕೊಟ್ಟಂತ ವಾಸ್ ಅಂಡ್ ವರ್, ನಾಟ್ ಓನ್ಲಿ ವಾಸ್ ಅಂಡ್ ವರ್ ಹೆಲ್ಪಿಂಗ್ ವರ್ಬ್ಸ್ ಗಳಲ್ಲಿ ನೀವು ಪುಟ್ ಮಾಡ್ತಾ ಬರ್ಬೇಕಾಗುತ್ತೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಈಚ್ ಅಂತ ಬಂದಾಗ ಏನಾಗುತ್ತೆ ನಮಗೆ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಹಾಗಾಗಿ ಇಲ್ಲಿ ವರ್ ಬರಲ್ಲ, ವಾಸ್ ಬರ್ತೈತಿ. ನೆಕ್ಸ್ಟ್ ಆ ನಂತರ ನಿಮಗೆ ಏನಪ್ಪಾ ಅಂದ್ರೆ ಇಲ್ಲಿ ಅಗೇನ್ ಇದನ್ನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗುತ್ತೆ. ಸೊ ಒನ್ ಆಫ್ ಬಂದಾಗ ನಾವು ಆಲ್ವೇಸ್ ಪ್ಲೂರಲ್ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಪ್ಲೂರಲ್ ಆಬ್ಜೆಕ್ಟ್ ಬಂದು ನಮಗೆ ಅದನ್ನ ಟೋಟಲ್ ನಾವು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಇಲ್ಲಿ ಲೀವ್ಸ್ ಆಗ್ಬೇಕು, ಲೀವ್ ಅಲ್ಲ. ಓಕೆನಾ? ಈ ರೀತಿ ಕೊಟ್ಟಿರ್ತಾನೆ. ನಿಮ್ಗೆ ಇದು ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ಏನ್ ಮಾಡ್ತಾನೆ ಇನ್ನೊಂದು ಆರ್ ಅಂತ ಹೇಳಿ ನಿಮಗೆ ಇಲ್ಲೇ 31 ಅಲ್ಲಿ ಬಿ ಕೊಟ್ಟಿರ್ತಾನೆ. ಬೇಕಾದ್ರೆ ನೀವು ಲಿಂಕರ್ಸ್ ಇರ್ತಾವ ಇದನ್ನು ಚೆನ್ನಾಗಿ ಓದ್ಕೊಂಡು ಇಲ್ಲಿ ಕೊಟ್ಟಂತ ಬ್ರಾಕೆಟ್ ಲಿಂಕರ್ಸ್ ಏನಪ್ಪಾ ನೀವು ಫಿಲ್ ಅಪ್ ಮಾಡ್ತಾ ಬರ್ಬೇಕಾಗುತ್ತೆ. ಹೌದಾ? ಸೊ ಮೊದಲನೇದು ಏನಪ್ಪಾ ಅಂತಂದ್ರೆ ಐಂಡ್ ಆಗುತ್ತೆ. ಎರಡನೇದು ಏನಪ್ಪಾ ಅಂತಂದ್ರೆ ಆಸ್ ಆಗುತ್ತೆ. ಮೂರನೇದು ಬಟ್ ಆಗುತ್ತೆ. ನಾಲ್ಕನೇದು ಅಟ್ ಲಾಸ್ಟ್ ಆಗುತ್ತೆ. ನೋಡ್ಕೊಳ್ರಿ, ಓದ್ಬೇಕಾಗುತ್ತೆ. ಯಾಕಂದ್ರೆ ಕರೆಕ್ಟ್ ನೀವು ಓದಿದಾಗ ಅದು ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಕಷ್ಟ. ಮೊದಲು ನಿಮ್ಗೆ ಈ ವರ್ಡ್‌ಗಳ ಮೀನಿಂಗ್ ಗೊತ್ತಿರಬೇಕು. ಐಂಡ್ ಅಂದ್ರೇನು, ಆಸ್ ಅಂದ್ರೇನು, ಬಟ್ ಅಂದ್ರೆ ಅಟ್ ಲಾಸ್ಟ್ ಹಿಂಗ್ ಸಾಕಷ್ಟು ಬರ್ತಾವೆ ಲಿಂಕರ್ಸ್‌ಗಳು. ಅವು ಗೊತ್ತಿದ್ರೆ ನೀವು ಈಸಿಯಾಗಿ 4 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 32 ಅಲ್ಲಿ ಅಗೇನ್ ಮತ್ತೆ ರೀರೈಟ್ ಆಸ್ ಡೈರೆಕ್ಟೆಡ್ ಐತಿ. ಸೊ ಇಲ್ಲಿ ನಿಮಗೆ ಕ್ವೆಶ್ಚನ್ ಟ್ಯಾಗ್ ಹಾಕ್ರಿ ಅಂತ ಕೇಳ್ತಾ ಇದ್ದಾನೆ. ಈಸಿ ಆದ ಕಾನ್ಸೆಪ್ಟ್ ಇದೆ. ಸೊ ನನ್ನ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಕೂಡ ನಿಮಗೆ ಕ್ವೆಶ್ಚನ್ ಟ್ಯಾಗ್ ನಾನು ಎಲ್ಲವನ್ನ ಬಿಡಿಸ್ಕೊಟ್ಟಿನಿ. ಸುಮಾರು 10, 15 ರೂಲ್ಸ್ ಹೇಳಿಕೊಟ್ಟಿನಿ. ಅಲ್ಲಿ ಬೇಕಾದ್ರೆ ವಿಡಿಯೋಸ್ ನೋಡ್ರಿ ಅಂತ ಹೇಳ್ತಾ ಕ್ವೆಶ್ಚನ್ ಟ್ಯಾಗ್ ಹಾಕಿನಿ. ಆಮೇಲೆ ಅಂಡರ್ಲೈನ್ ವರ್ಡ್ ಇದು ಈಸಿ ಐತೆ. ಟೆನ್ಸಸ್ ಯಾರಿಗೆ ಬರ್ತಾವ ಸೊ ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಆಲ್ಮೋಸ್ಟ್ ಕೇಳ್ತಿರ್ತಾರ. ಸ್ವಲ್ಪ ಕರೆಕ್ಟ್ ನೋಡ್ಕೊಂಡು ಏನಪ್ಪಾ ಅಂತಂದ್ರೆ ನೀವುಗಳಲ್ಲಿ ಅದನ್ನ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಅಥವಾ ಅದು ಕ್ವಶನ್ಸ್ ನೀವು ಆನ್ಸರ್ ಮಾಡ್ಲಿಕ್ಕೆ ಅಂತಂದ್ರೆ ಇಲ್ಲಿ ಇಲ್ಲಿ ಎರರ್ಸ್ ಇರ್ತೈತಿ. ಅದನ್ನ ಎರರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ನೀವು ರೀರೈಟ್ ಮಾಡ್ಬೇಕಾಗುತ್ತೆ. ಸರ್ ಏನಾಗುತ್ತೆ ಸರ್ ಮೆನಿ ಚಿಲ್ಡ್ರನ್ ಅಂದ್ರೆ ಪ್ಲೂರಲ್ ಅದು ಈಸ್ ಬರಲ್ಲ ಆರ್ ಆಗುತ್ತೆ. ನೆಕ್ಸ್ಟ್ ವಾಟ್ ಯು ನೋಡಿ ವೆನ್ ಯು ಆರ್ ಲಿವಿಂಗ್ ಅದೇನ ಫಾರ್ ಫ್ರಾನ್ಸ್ ಆಗ್ಬೇಕು. ಇಲ್ಲಿ ಟೂ ಕೊಟ್ರೆ ಟೂ ಆಗಲ್ಲ. ಟೂ ಅಂದ್ರೆ ಕಡೆ ಅಂತ ಆಗುತ್ತೆ. ಅಲ್ಲಿಂದ ಅಂತ ಫಾರ್ ಫ್ರಾನ್ಸ್ ಆಗ್ಬೇಕು. ಓಕೆನಾ? ಇತಿ ಪ್ರಪೋಸಿಷನ್ಸ್ ಮಿಸ್ಟೇಕ್ಸ್ ಅನ್ನು ಕೊಟ್ಟಿದ್ದಾನೆ. ಯಾವ ರೀತಿ ಮಿಸ್ಟೇಕ್ಸ್ ಕೊಡ್ತಾನೆ ಅಂತ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ರೆಡಿ ಇರಬೇಕಾಗುತ್ತೆ ಬರ್ಲಿಕ್ಕೆ. ನೋಡ್ರಿ ಯಾವ್ದ್ರಲ್ಲಿ ಒಂದು ಚಾಯ್ಸ್ ನನ್ನ ಪ್ರಕಾರ ಇದು ಫಸ್ಟ್ ಒನ್ ಈಸಿ ಅನಿಸುತ್ತೆ ನಿಮ್ಗೆ ಕ್ವೆಶ್ಚನ್ ಟ್ಯಾಗು ಮತ್ತು ಅಂಡರ್ಲೈನ್ ವರ್ಡ್. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ತಗೊಳ್ರಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 33 ಡೆಡ್ ಈಸ್ ಇದು ನೋಟ್ ಮೇಕಿಂಗ್. ಇದು ಸ್ವಲ್ಪ ಏನಪ್ಪಾ ಅಂದ್ರೆ ಬಹಳ ಕೇರ್ಫುಲ್ ಆಗಿ ಸೀಕ್ವೆನ್ಸ್ ಆರ್ಡರ್ ಏನಪ್ಪಾ ಅಂದ್ರೆ ನೀವು ಬರಿಬೇಕಾಗುತ್ತೆ. ಸರ್ ಇದ್ರ ಮೇಲೆ ನೀವು ಕ್ಲಾಸ್ ಮಾಡಿ ಅಂತಂದ್ರೆ ನಿಮಗೆ ನೋಡ್ರಿ ಯಾವ್ಯಾವ ಕ್ವಶನ್ಸ್ ಟಾಪಿಕ್ ಮೇಲೆ ನಿಮ್ಗೆ ಕ್ವಶನ್ಸ್ಗೆ ಆನ್ಸರ್ಸ್ ಬೇಕು. ಇನ್ನೊಂದು 10 ಹಿಂಗ್ ಬಿಡಿಸ್ರಿ ಸರ್ ನಮ್ಗೆ ಅರ್ಥ ಆಗುತ್ತೆ ಅಂತಂದ್ರೆ ಕಮೆಂಟ್ ಮಾಡಿ. ಬೇಕಾದ್ರೆ ಈ 33 ಕ್ವಶನ್ ನಿಮ್ಗೆ ಏನಪ್ಪಾ ಒಂದು 5-10 ಕ್ವಶನ್ಸ್ ಬಿಡಿಸ್ಕೊಡ್ತೀನಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇದಾಯ್ತು. ಇನ್ನು 34ನೇ ಕ್ವಶನ್ಸ್ ಇದು ತುಂಬಾನೇ ಡಿಫಿಕಲ್ಟ್ ಆಗಿರುವಂತದ್ದು. ಡಿಫಿಕಲ್ಟ್ ಅಂತ ಅಲ್ಲ, ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರ ಅವರು ಈಸಿಯಾಗಿ ನೀವು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಪಾಸಿಟಿವ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಅಲ್ಲಿ ಎಸ್ ಆರ್ ನೋ ಟೈಪ್, ಡಬ್ಲ್ಯೂ ಎಚ್ ವರ್ಡ್, ಎಕ್ಸ್ಕ್ಲಾಮೇಟರಿ, ಹೌದಿಲ್ಲ, ಇಂಪರೇಟಿವ್ ಸೆಂಟೆನ್ಸ್, ಹೀಗೆ ಎಲ್ಲಾ ರೀತಿ ಸೆಂಟೆನ್ಸ್ ಗಳು ನಾನು ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಬಿಡಿಸ್ಕೊಟ್ಟಿನಿ. ಅದು ನನ್ನ ಎಲ್ಲ ಅಷ್ಟು ಕ್ಲಾಸಸ್ ಅದಾವ. ಸುಮಾರು ಒಂದು 5-7 ಕ್ಲಾಸ್ ಅದಾವ. ನೀವು ಆ ಕ್ಲಾಸಸ್ ನೋಡಿದ್ರೆ ನಿಮಗೆ ಇಲ್ಲಿ ಬಂದಂತ ಕ್ವಶನ್ಸ್ ನೋಡಿ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಎಚ್ ವರ್ಡ್ ಇಂದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತೆ. ಡಬ್ಲ್ಯೂ ಎಚ್ ವರ್ಡ್ ಬಂದಾಗ ಹೆಂಗ್ ಬಳಸಬೇಕು. ಇದು ನೋಡ್ರಿ ಮೂರನೇ ಸೆಂಟೆನ್ಸ್ ಎಸ್ ಆರ್ ನೋ ಟೈಪ್. ಇದನ್ನು ಕೂಡ ಏನಪ್ಪಾ ಅಂದ್ರೆ ಇಂಟ್ರಾಗೇಟಿವ್ನೇ. ಇದು ಎಸ್ ಆರ್ ನೋ ಟೈಪ್ ಐತಿ, ಡಬ್ಲ್ಯೂ ಎಚ್ ಐತಿ. ಹಾಗೆ ಇಲ್ಲಿ ಎರಡು ವ್ಯತ್ಯಾಸ ಆಗುತ್ತೆ ಬಿಡಿಸುವಂತದ್ದು, ಕಂಜಕ್ಷನ್ ಆಗಲಿ ಮತ್ತೊಂದಾಗ್ಲಿ. ಇದು ನಾ ಇಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ಡೆಪ್ತ್ ಲೆಂದಿ ಆಗುತ್ತೆ. ಅದಕ್ಕೆ ಎಲ್ಲಾ ಕ್ಲಾಸ್ಗಳು ನಾನು ಕೊಟ್ಟಿನಿ ಮಾಡೀನಿ. ಯಾಕಂದ್ರೆ ನಿಮ್ಗೆ ಅಲ್ಲಿ ನೋಡ್ಬೇಕಾಗಿತ್ತಂದ್ರೆ ನೋಡ್ಕೊಂಡು ಕಲೀರಿ ಅಂತ ಹೇಳ್ತಾ 5 ಮಾರ್ಕ್ಸ್ ಇದೆ ಬಿಡಿಸಿನಿ. ಇದರಲ್ಲಿ ಕೆಳಗಡೆ ಆನ್ಸರ್ಸ್ ಕೊಟ್ಟಿನಿ ನೋಡ್ರಿ ಏನೇನ್ ಚೇಂಜಸ್ ಆಗಿದೆ ಅಂತ ಹೇಳಿ ಎಲ್ಲ ನಾ ಮಾರ್ಕ್ ಮಾಡಿ ಕೊಟ್ಟಿನಿ. ಇದರಲ್ಲಿ ಚಾಕ್ಲೇಟ್ ಕಲರ್ ಅಲ್ಲಿ ನೋಡ್ಕೊಡ್ರಿ. ಸೊ 34 ಆಯ್ತು. ಇದು ತುಂಬಾನೇ ಇಂಪಾರ್ಟೆಂಟ್. ಸ್ವಲ್ಪ ಜಾಸ್ತಿ ಇದಕ್ಕೆ ಒತ್ತು ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ 35 ಕ್ವಶನ್ಸ್. ಇಲ್ಲಿ ನಿಮ್ಗೆ 3 ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾನೆ. ಇಟ್ ಮೀನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಡಿಪೆಂಡ್ ಅಪ್ ನೀವು ಎಂಟೈರ್ ಮೊದಲು ಫಸ್ಟ್ ಡೈಲಾಗ್ ಓದ್ರಿ. ಓದ್ಕೊಂಡು ನೋಡ್ಕೊಂಡು ಏನಪ್ಪಾ ಅಂದ್ರೆ ಆನಂತರ ನೀವೇನಪ್ಪಾ ಅಂದ್ರೆ ಅದಕ್ಕೆ ಆನ್ಸರ್ಸ್ ಮಾಡುವಂತ ಪ್ರಯತ್ನ ಮಾಡ್ರಿ. ಬ್ರಾಕೆಟ್ ಕೊಟ್ಟಿರ್ತಾನ ಅಗ್ರಿಂಗ್, ಗಿವಿಂಗ್ ಇನ್ಫಾರ್ಮೇಶನ್, ಸೀಕಿಂಗ್ ಇನ್ಫಾರ್ಮೇಶನ್, ಗ್ರೀಟಿಂಗ್, ಗ್ರಾಟಿಟ್ಯೂಡ್ ಅದ್ರಂಗೆಲ್ಲ ಕೊಟ್ಟಿರ್ತಾನ. ಸೊ ನೋಡ್ಕೊಂಡು ಏನಪ್ಪಾ ಅಂದ್ರೆ ಬಿಡಿಸ್ರಿ. ಇದ್ರ ಮೇಲೆ ನಿಮಗೆ ವಿಡಿಯೋ ಬೇಕಂದ್ರೆ ಹೇಳ್ರಿ. ಒಂದ್ 5-6 ಏನಪ್ಪಾ ಅಂದ್ರೆ ನಿಮ್ಗೆ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನ ಕೇಳ್ರಿ. ನೆಕ್ಸ್ಟ್ ಲೆಟರ್ ರೈಟಿಂಗ್ ನನ್ನ ಪ್ರಕಾರ ತುಂಬಾನೇ ಇಲ್ಲಿ 36 ಇದು ಲಾಸ್ಟ್ ಕ್ವಶನ್ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ. ಇದ್ರಲ್ಲಿ 2 ಬರ್ತವೆ ಎ ಅಂಡ್ ಬಿ ಅಂತ ಕೊಡ್ತಾನೆ. ಇದು ನನ್ನ ಪ್ರಕಾರ ಈಸಿ ಐತಿ. ಯಾಕಂದ್ರೆ ಇದು ಪ್ಯಾಟರ್ನ್ ನಿಮ್ಗೆ ನೋಡ್ರಿ ಇದು ಕೂಡ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಅದ. ಇದ್ರ ಮೇಲೆ ನಿಮಗೆ ಒಂದು ಸರ್ ಒಂದು 5-6 ಕ್ವಶನ್ಸ್ ಬಿಡಿಸ್ಕೊಡಿ ಅಂತಂದ್ರೆ ಇದನ್ನು ಬಿಡಿಸ್ಕೊಡ್ತೀನಿ ಬೇಕಾದ್ರೆ ನೀವು ನೋಡ್ಕೊಡ್ರಿ. ಹೌದಾ? ಸೊ ಯಾವ ರೀತಿ ನೀವು ಸ್ಟಾರ್ಟ್ ಮಾಡ್ಬೇಕು ಫ್ರಾಮ್ ಅಡ್ರೆಸ್, ನೆಕ್ಸ್ಟ್ ಒಂದು ಲೈನ್ ಬಿಟ್ಟು ಡೇಟ್, ಆನಂತರ ಒಂದು ಲೈನ್ ಬಿಟ್ಟು ಟು ಅಡ್ರೆಸ್, ಆನಂತರ ರೆಸ್ಪೆಕ್ಟೆಡ್ ಸರ್ ಮೇಡಮ್, ಆಮೇಲೆ ಸಬ್ಜೆಕ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಯಾವ ರೀತಿ ಬರಿಬೇಕು ಸಬ್ಜೆಕ್ಟ್, ಆನಂತರ ರೆಫರೆನ್ಸ್ ಅಲ್ಲಿ ಏನ್ ಬರಿಬೇಕು. ಹೌದಿಲ್ಲ? ಆನಂತರ ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಇಂದ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು.
ಹೌದಾ? ಯಾವ ರೀತಿ 3 ಪ್ಯಾರಾ ಮಾಡ್ಕೊಂಡು ಎಂಡ್ ಮಾಡೀನಿ. ಥ್ಯಾಂಕ್ ಯು ಹೆಂಗ್ ಬರಿಬೇಕು? ಹೌದಲ್ಲ? ಯುವರ್ಸ್ ಅಪಾಸ್ಟ್ರೋಫಿ ಇಲ್ಲ ಡೈರೆಕ್ಟ್ ಎಸ್ ಪುಟ್ ಮಾಡ್ಬೇಕು. ಇವೆಲ್ಲ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ ಮಾಡ್ತಿರ್ತೀರಿ. ನೆಕ್ಸ್ಟ್ ಬಯೋಡಾಟಾ ಒಂದಿಷ್ಟು ಏನಪ್ಪಾ ಅಂದ್ರೆ ನೀಟಾಗಿ ಒಂದು 5, 6 ಸ್ಟೆಪ್ ಬರ್ತಾವ. ಇದು ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬರ್ತದೆ ಅಲ್ಲಿ. ಆಮೇಲೆ ಎಕ್ಸ್‌ಪೀರಿಯನ್ಸ್ ಈಗೇನು ಆಮೇಲೆ ಲ್ಯಾಂಗ್ವೇಜ್ ಅಂಡ್ ಹಾಬೀಸ್ ಈ ರೀತಿ ಡೇಟಾ ಪ್ಲೇಸ್ ಹಾಕೊಂಡು ಇಷ್ಟು ನೀವು ಕರೆಕ್ಟಾಗಿ ನೀಟಾಗಿ ಬರೆದ್ರೆ ಔಟ್ ಆಫ್ ಔಟ್ 5 ಮಾರ್ಕ್ಸ್ ಸಿಕ್ಕಲ್ಲಿ ಏನು ಡೌಟ್ ಇಲ್ಲ ಅಂತ ನಾನ್ ಹೇಳ್ತಾ, ಇದರಲ್ಲಿ 6 ಕ್ವೆಷನ್ಸ್ ಬರ್ತೈತಿ. ಸ್ಪೀಚ್ ಅಂದ್ರೆ ಡಯಲಾಗ್ ರೈಟಿಂಗ್ ಇರ್ತೈತಿ. ಸಾರಿ ಏನಪ್ಪಾ ಅಂದ್ರೆ ಪ್ರೊಫೈಲ್ ರೈಟಿಂಗ್ ಇರ್ತೈತಿ. ಅಲ್ಲಿ ಕೊಟ್ಟಿರುವಂತ ಪಾಯಿಂಟ್ಸ್‌ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಹೀಗೆ ಗುಡ್ ಮಾರ್ನಿಂಗ್ ಅಂತ ಸ್ಟಾರ್ಟ್ ಮಾಡಿಕೊಂಡು ಹೆಂಗ್ ನೀವು ಸ್ಪೀಚ್ ಮಾಡ್ತೀರಲ್ಲ ಆ ರೀತಿ ಏನಪ್ಪಾ ಅಂದ್ರೆ ಅಲ್ಲಿ ಕೊಟ್ಟಂತ ವ್ಯಕ್ತಿಯ ಪ್ರೊಫೈಲ್ ಅನ್ನು ನೀವೇನಪ್ಪಾ ಅಂತ ತಗೊಂಡು ಒಂದು ಸ್ಪೀಚ್ ಮಾಡ್ಕೊಂಡು ಈ ರೀತಿ ನೀವು ಬರಿಬೇಕಾಗುತ್ತೆ. ಹೌದಾ? ಸೊ ಹೀಗೆ ನೀವು ಬರೆದ್ರಪ್ಪ ಅಂದ್ರೆ ಇದಕ್ಕೆ ನಿಮಗೆ 4, 4:15, 5 ನೀವು ಬರ್ಬೋದು. ಸೆಂಟೆನ್ಸ್ ಫಾರ್ಮೇಷನ್ ಚೆನ್ನಾಗಿತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಲಿಲ್ಲಪ್ಪ ಅಂದ್ರೆ ನಿಮಗೆ ಸಿಗುತ್ತೆ. ಇಲ್ಲ ಸರ್ ರಿಸ್ಕ್ ಬ್ಯಾಡ್ ನಮಗಂದ್ರೆ ಏನಪ್ಪಾ ಅಂದ್ರೆ ನೀವು ನೀಟಾಗಿ ಈ ಲೆಟರ್ ರೈಟಿಂಗ್ ಅನ್ನ ಬರೆದ್ರೆ ನನ್ನ ಪ್ರಕಾರ ಬಹಳ ಉತ್ತಮ ಅಂತ ಹೇಳ್ತಾ, ಸೊ ಇವುಗಳೇನಪ್ಪಾ ಅಂದ್ರೆ ನಿಮಗ ಮೊದಲನೇ ಒಂದು ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ಸ್ ಆಗ್ಯಾವ ಅಂತ ಹೇಳ್ತಾ, ಸೊ 2ನೇ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ ಅನ್ನ ಆದಷ್ಟು ಬೇಗ ತಗೊಂಡ್ಬರ್ತೀನಿ. ಇಲ್ಲಿ ಏನಾದರೂ ಕೀ ಆನ್ಸರ್ಸ್‌ಗಳು ತಪ್ಪಿದ್ದಲ್ಲಿ ಯಾವ್ದಾದ್ರು ಸರಿ ಅನ್ಸಿಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ಇಲ್ಲಿ ನಿಮ್ಗೆ ಯಾವ ಒಂದು ಪ್ರಶ್ನೆ ಮೇಲೆ ನಿಮ್ಗ ಟಾಪಿಕ್ ಮೇಲೆ ನಿಮ್ಗ ಕ್ಲಾಸಸ್‌ಗಳು ಬೇಕು ಅನ್ನೋದು ಡಿಮ್ಯಾಂಡ್ಸ್ ಇದ್ರೆ ಅದನ್ನು ಕಮೆಂಟ್ ಮಾಡ್ರಿ. ಕ್ಲಾಸಸ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗ್ತೀನಿ. 2ನೇ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ಸ್ ಅಂತ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ, ನಿಜವಾಗ್ಲೂ ಕ್ಲಾಸ್ ನಿಮಗೆ ಉಪಯುಕ್ತ ಅನಿಸಿತ್ತು ಅಂದ್ರೆ ನಿಮ್ಗೆಲ್ಲಾ ಲಾಂಗ್ ಕ್ವೆಷನ್ಸ್‌ಗಳು ಇಲ್ಲಿರುವಂತ ಎಲ್ಲಾ ಲಾಂಗ್ ಕ್ವೆಷನ್ಸ್ ನಿಮಗೆ ಉಪಯುಕ್ತ ಅನಿಸಿತ್ತು ಅಂದ್ರೆ, ಸರಿ ಅನಿಸಿತ್ತು ಅಂತಂದ್ರೆ, ಇಲ್ಲ ಸರ್ ಚೆನ್ನಾಗಿ ಕೊಟ್ಟಿದ್ದೀರಾ ಲಾಂಗ್ ಕ್ವೆಷನ್ಸ್. ಯಾಕಂದ್ರೆ ಲಾಂಗ್ ಕ್ವೆಷನ್ಸ್ ಮಾಡೋದು ತುಂಬಾ ಕಷ್ಟ ರೀ. ಎಲ್ರು MCQ, ಫಿಲ್ ಇನ್ ದ ಬ್ಲಾಂಕ್ಸ್, ಗ್ರಾಮರ್ ಎಲ್ಲ ಮಾಡ್ತಾರ. ಲಾಂಗ್ ಕ್ವೆಷನ್ಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಕಷ್ಟಪಟ್ಟು ಇಷ್ಟೆಲ್ಲ ಎಫರ್ಟ್ ಹಾಕಿ ನಿಮಗೆ ಟೆಕ್ಸ್ಟ್ ಬುಕ್ ಅನ್ನು ರೆಫರ್ ಮಾಡಿ 16 ನೋಟ್ಸ್ ಅನ್ನು ರೆಫರ್ ಮಾಡಿ ಈ ರೀತಿ ನಿಮ್ಗ ಲಾಂಗ್ ಕ್ವೆಷನ್ಸ್ ರೆಡಿ ಮಾಡಿ ಕೊಟ್ಟಿನಿ. ದಯವಿಟ್ಟು ಇದಕ್ಕೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರೋ ಚಾನ್ಸಸ್ ಅದಾವ. ಅದಕ್ಕೆ ಇದು ನಿಮ್ಗೆ ವಿಡಿಯೋ ಉಪಯುಕ್ತ ಆಗಿತ್ತು, ನಿಮ್ ಸ್ನೇಹಿತರಿಗೆ ಕೂಡ ಈ ಆನ್ಸರ್ಸ್ ಬೇಕಾಗಿತ್ತು ಅಂತಂದ್ರೆ ಅವರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಂದು ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ಬಾಯ್. ಸಿ ಯು.